ನಮಸ್ಕಾರ ಗುರುಗಳೇ ಎಲ್ಲ ಹೇಗಿದ್ದೀರಾ? ಏನಂತಂದರೆ ಇದು ನನ್ನ ಫಸ್ಟ್ ವ್ಲಾಗು. ನಾನು ಫಸ್ಟ್ ಟೈಮ್ ಈ ಥರ ವ್ಲಾಗ್ ಎಲ್ಲ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದು. ಸುಮ್ಮನೆ ಚೆಕ್ ಮಾಡೋಣ ಹೇಗೆ ಬರುತ್ತೆ ಏನು ಎತ್ತ ಅಂತ ಚೆಕ್ ಮಾಡೋಕ್ಕೋಸ್ಕರ ವ್ಲಾಗ್ ಮಾಡ್ತಾರೆ. ಮತ್ತು ನನ್ನ ರೋಷನ್ ಅಂತ ರೋಷು ಚಂದನ್ ಅಂತ ನಂದು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಸಪೋರ್ಟ್ ಮಾಡಿ. ಹಂಗೆ ಸಪೋರ್ಟ್ ಮಾಡಿ, ಹಂಗೆ ನಿಮ್ಗೆ ಯಾಕೆ ಆಮೇಲೆ ನೀವು ಸಪೋರ್ಟ್ ಮಾಡಿ ನಂಗೆ ಹಂಗೆ ಲೈಕ್ ಮಾಡ್ತಾ ಇರಿ, ಫುಲ್ಲು ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೆ ನಾವು ನಮಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ಸರಿನಾ? ಏನಂದರೆ ನಂದು ಸ್ಟುಡಿಯೋ ಇದು, ನನ್ನ ಸ್ಟುಡಿಯೋ ಇದು. ಸ್ಟುಡಿಯೋ ಅಂದರೆ ನನ್ನ ಟ್ಯಾಟೂ ಆರ್ಟಿಸ್ಟ್ ನಾನು. ನಿಮ್ಗೆ ಯಾರಾದರೂ ಟ್ಯಾಟೂ ಹಾಕ್ಸ್ಬೇಕಂದ್ರೆ ಇಷ್ಟ ಇದ್ದರೆ ಬನ್ನಿ ಹಾಕ್ಸ್ಕೊಡಿ. ನೋಡಿ, ಇದು ನಮ್ಮ ಅಪ್ಪು ಬಾಸು, ಇದು ನಾನೇ ಮಾಡಿರೋದು, ನನ್ನ ಕೈಯಾರೆ ಥ್ರೆಡ್. ಮತ್ತೇನಂದರೆ ಈಗ ಸ್ವಲ್ಪ ಇಲ್ಲೆಲ್ಲ ಮಿಸ್ಸಿ ಆಗಿದೆ, ಸ್ವಲ್ಪ ಕಸ ಗುಡಿಸ್ಬಿಟ್ಟು ದೀಪ ಹಚ್ಬಿಟ್ಟು ಮತ್ತೆ ಸಿಗೋಣ ಆಯ್ತಾ? ಏನಂತ ಅಂದರೆ ಮತ್ತೆ ತಿರ್ಗಾ ಒಂದು ಆರ್ಡರ್ ನಮ್ಗೆ ಸಿಕ್ಕಿದಲ್ಲ. ಈಗ ಏನು ಥ್ರೆಡ್ ಆರ್ಟ್ ಹಿಂಗೆ ತೋರಿಸಿದ್ದೀನಲ್ಲ, ಅಪ್ಪು ಬಾಸ್ ಏನು ಥ್ರೆಡ್ ಆರ್ಟ್ ತೋರಿಸಿದ್ದೀನಲ್ಲ, ಇದೇ ಥರ ಒಂದು ನನಗೆ ಆರ್ಡರ್ ಸಿಕ್ಕಿದೆ. ನಾನು ಈಗ ಲೈಕ್ ಅದನ್ನು ಐಟಮ್ ಎಲ್ಲ ತರಬೇಕು. ಐಟಮ್ ತಂದ್ಬಿಟ್ಟು ಅದನ್ನು ತಿರ್ಗಾ ಒಂದ್ಸತಿ ನಾನು ವಿಡಿಯೋ ತೋರಿಸ್ತೀನಿ, ಹೆಂಗೆ ಮಾಡೋದು, ಹೆಂಗೆ ಮಾಡ್ತಿದ್ದೆ ಏನು ಎತ್ತ ಅಂತ. ಒಂದು ಆರ್ಡರ್ ಸಿಕ್ಕಿದೆ ಅವ್ರಿಗೆ. ಆ್ಯಕ್ಚುಲಿ ಅದು ಬಂದ್ಬಿಟ್ಟು ಅವರು ಮದುವೆಗೆ ಗಿಫ್ಟ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರು. ಹಂಗಾಗಿ ಆ ಆರ್ಡರ್ನ ನಾನು ಈಗ ಲೈಕ್ ಅದೇನೇನು ಮೆಟೀರಿಯಲ್ಸ್ ಬೇಕು ಏನು ಎತ್ತ ಅಂತ ನೋಡಿ ಅದನ್ನು ತಂದ್ಬಿಟ್ಟು ಅದು ಹೆಂಗಿದೆ, ಹೆಂಗೆ ಬರುತ್ತೆ, ಏನು ಎತ್ತ ಅಂತ ನಿಮ್ಗೆ ತೋರಿಸ್ತೀನಿ ಆಯ್ತಾ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮತ್ತೇನಂದರೆ ನನಗೆ ತುಂಬ ಒಂದು ಲೈಕ್ ನಾನು ಈಗ ಸ್ಟುಡಿಯೋದಲ್ಲಿ ಇದ್ದೀನಿ ಅಂದ್ರ ಮೇಲೆ ಸ್ಟುಡಿಯೋದಲ್ಲಿ ಸ್ಟುಡಿಯೋದಲ್ಲಿ ನನಗೆ ಇನ್ ಕೇಸ್ ಏನಾದರೂ ಕೆಲಸ ಇಲ್ಲದೆ ಟೈಮಲ್ಲಿ ಇದೇ ಥರ ಥ್ರೆಡ್ ವರ್ಕ್ ಏನಾದರೂ ಮಾಡಿಲ್ಲ, ಸುಮ್ಮನೆ ಕುತ್ಕೊಂಡಿರ್ತೀನಿಲ್ಲ. ಸುಮ್ಮನೆ ಕುತ್ಕೊಂಡಿದ್ದೆ ಅನ್ನೋದಕ್ಕಿಂತ ನಾನು ಬೆಳಿಗ್ಗೆ ಬಂದು ಓಪನ್ ಮಾಡಿ ಕಸ ಗುಡಿಸಿ ದೀಪ ಹಚ್ಚಿದ್ರ ಮೇಲೆ, ಅದಾದ್ರ ಮೇಲೆ ನಾನು ಸ್ಟಾರ್ಟ್ ಮಾಡೋದೇ ನನ್ನ ಯೂಟ್ಯೂಬ್ ಅಂದರೆ ನನ್ನ ಚಾನಲ್ ಏನು ಕಂಟೆಂಟ್ ಮಾಡೋಕೆ ಆ ಥರ ಅಲ್ಲ, ಲೈಕ್ ಯೂಟ್ಯೂಬ್ ಚಾನಲ್ ಒಂದಿಷ್ಟು ಜನ ನಾನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ತಾ ಇರ್ತೀನಿ, ಅವ್ರ ಚಾನಲ್ ನೋಡ್ತಾ ಇರ್ತೀನಿ. ಫಸ್ಟು ನೋಡೋದೆ ಸ್ಯಾಮ್ ಸಮೀರ್ ಅವ್ರದ್ದು ನೈಟ್ ನೋಡಿರ್ತೀನಿ, ಸಂಜೆ ನೋಡಿರ್ತೀನಿ. ಅವ್ರದ್ದು ಡೈಲಿ ಹೋಗಲ್ಲ, ಇವತ್ತು ನೋಡಿ ಮತ್ತೆ ತಿರ್ಗಾ ಮಾಡೋ ದಿವಸ ಬೆಳಿಗ್ಗೆ ನೋಡ್ತೀನಿ. ಬಟ್ ಏನಂದರೆ ಹಿಂದೆ ಪ್ರೀವಿಯಸ್ ಯಾವ್ದು ನೋಡಿಲ್ಲ ನೋಡಿ, ಅದನ್ನು ನೋಡ್ತಾ ಇರ್ತೀನಿ. ಅದು ಬಿಟ್ಟರೆ DV ಇನ್ ಕನ್ನಡ, ಶರಣ್ ಬ್ರೋ, ವರುಣ್ ಆರಾಧ್ಯ ಅವ್ರದ್ದು, ಈ ಥರ ತುಂಬ ಜನ ನೋಡ್ತೀನಿ. ಮತ್ತು ಒನ್ ಜಾಯಿಂಟ್ ಕನ್ನಡ ನೋಡ್ತೀನಿ, ಮತ್ತು ಟಿಪಿಕಲ್ ಕನ್ನಡಿಗರು ನೋಡ್ತೀನಿ. ವಿಕಾಸ್ ಗೌಡ ಅವ್ರದ್ದು ಸಕ್ಕತ್ ಇಷ್ಟ ನನಗೆ. ವಿಕಾಸ್ ಗೌಡ ಅವ್ರದ್ದು ಲೈಕ್ ನಮ್ಮ ಇಂಡಿಯಾದ ಮಿಸ್ಟರ್ ಬೀಸ್ಟ್ ಆ ಮಿಸ್ಟರ್ ಬೀಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಅವ್ರದ್ದು ನಾನು ನೋಡ್ತಾ ಇರ್ತೀನಿ. ಅದಾದ್ರ ಮೇಲೆ ಡಾಕ್ಟರ್ ಬ್ರೋ, ಇಷ್ಟು ಜನದ ಸಪ್ರೇಟ್ ಆಗಿ ಅವಾಗ ನೋಡ್ತಾ ಇರ್ತೀನಿ. ಲೈಕ್ ಏನಂದರೆ ಅವರಲ್ಲಿ ಒಂದೊಂದು ಇದೆ, ಏನು ಕಂಟೆಂಟ್ ಆಫ್ ಸಮಥಿಂಗ್ ಅದು ಏನಂತ ಇದೆಯಲ್ಲ, ಅದು ನೋಡೋಕ್ಕೆ ಮಜಾ. ಆ ಮಜಾ ಯಾವತ್ತೂ ಎಲ್ಲೂ ಸಿಗಲ್ಲ ರೀ, ನಿಜವಲ್ಲೂ ಅಷ್ಟು ಮಜಾ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಸಖತ್ ಖುಷಿಯಾಗಂದರೆ ಶರಣ್ ಬ್ರೋ ಮತ್ತು ಸ್ಯಾಮ್ ಸಮೀರ್ ಅವ್ರದ್ದು ಮಾತ್ರ ಅದೇನೋ ಗೊತ್ತಿಲ್ಲ, ಸಕ್ಕತ್ ಇಷ್ಟ ನನಗೆ. ಅವ್ರು ನೋಡೋಕ್ಕೆ ಅವ್ರ ಬ್ಲಾಗು ಅದು ಏನಿದೆಯೋ ಅದು ಗೊತ್ತಿಲ್ಲ, ಸಕ್ಕತ್ ಇಷ್ಟ. ತುಂಬ ಅಂದರೆ ಖುಷಿ ಆಗುತ್ತೆ. ಸರಿ, ಈಗ ಆಯಿತು, ನಾನು ಮಾಡ್ತಿದ್ರೆ ಬರೀ ಏನಪ್ಪ ಇವನು ಬರೀ ತಲೆ ತಿಂತಾನೆ ಅನ್ನೋ ಒಂದು ಮೆಂಟಲಿಟಿ ಬರುತ್ತೆ. ಬಿಕಾಸ್ ನನಗೂ ಗೊತ್ತಿಲ್ಲ ಹೆಂಗೆ ಮಾತಾಡ್ಬೇಕು, ಏನು ಎತ್ತ ಒಂದು ಗೊತ್ತಿಲ್ಲ ನನಗೆ. ಏನಕ್ಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು, ಫಸ್ಟ್ ಬ್ಲಾಗು. ಸೊ ನೋಡೋಣ, ಟ್ರೈ ಮಾಡ್ತೀನಿ. ನಾನು ಇವಾಗ ಹೋಗ್ಬಿಟ್ಟು ಐಟಮ್ ಎಲ್ಲ ತರಬೇಕು. ಒಂದು 5 ನಿಮಿಷ ಒಂದು ವ್ಲಾಗ್ ನೋಡ್ತಾ ಇದ್ದೀನಿ ಒಬ್ರದ್ದು. ಆ ವ್ಲಾಗ್ ನೋಡಿಕೊಂಡು ಈಗ ಮುಂದೆ ಹೋಗ್ತೀನಿ, ಸರಿನಾ? ಸಿಗೋಣ. ಏನಂದರೆ ಈಗ ಏನು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂದರೆ, ನನಗೆ ಇಲ್ಲಿ ಜಿಯೋ ಫೈಬರ್ ಹಾಕ್ಸಿದ್ದೀನಿ ಆಯಿತಾ. ಈ ಜಿಯೋ ಫೈಬರು ವರ್ಕ್ ಆಗ್ತಾ ಇಲ್ಲ. ಏನಕ್ಕೆ ವರ್ಕ್ ಆಗ್ತಾ ಇಲ್ಲ ಅಂದರೆ, ನಾನು ಪ್ಲಗ್ ತೆಗಿದ್ದೀನಿ, ಓಕೆ. ಬಟ್ ಏನಂತ ಅಂದರೆ ಅಲ್ಲಿ ಜಿಯೋ ಫೈಬರ್ ವರ್ಕ್ ಆಗ್ತಾಯಿಲ್ಲ. ಏನಕ್ಕೆ ಅಂತ ಅಂದರೆ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಈ ನಾಯಿಗಳಿದೆಯಲ್ಲ, ನಾಯಿಗಳು ಬಂದ್ಬಿಟ್ಟು ವೈರ್ನೆಲ್ಲ ಕಿತ್ತಾಕ್ಬಿಟ್ಟಿದೆ.
ವಯರ್ ಕಿತ್ತಾಕ್ಬಿಟ್ಟು ಹೆಂಗ್ ಕಿತ್ತಾಕಿದೆ ಹೆಂಗ್ ಕಟ್ ಮಾಡಾಕಿದೆ ಅಂತ ತೋರಿಸ್ತೀನಿ. ಗಾಡಿ ಸ್ಟಾರ್ಟ್. ಆ್ಯಕ್ಚುಲಿ ನಾನು ಏನೋ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಾ ಈ ವಯರ್ನ ಸುಟ್ಟೋಗಿತ್ತು ಅಂದ್ಬಿಟ್ಟು ಚೇಂಜ್ ಮಾಡಿಸಿದ್ದೆ. ಇಲ್ಲಿ ನೋಡ್ರಿ ಈ ನಾಯಿ ಕೆಲಸನೋ ಏನು ಕೆಲಸನೋ ಗೊತ್ತಿಲ್ಲ, ಫುಲ್ಲು ನೋಡಿ ಫುಲ್ಲು ಕಟ್ಟಾಗ್ಬಿಡುತ್ತೆ. ಇದು ಕಟ್ಟಾಗಿರೋದ್ರಿಂದ ನನಗೆ ಇಂಟರ್ನೆಟ್ ವರ್ಕ್ ಆಗ್ತಾಯಿಲ್ಲ, ಅಲ್ಲಿ ನೆಟ್ವರ್ಕ್ ಆಗ್ತಾಯಿಲ್ಲ, ನನಗೂ ಟೈಮ್ ಪಾಸ್ ಆಗ್ತಾಯಿಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನು ನೋಡ್ತಾ ಫುಲ್ಲು ಬ್ಲಾಗ್ನೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ನಂಗೆ ಕೆಲಸ ಬಂದ್ಬಿಟ್ಟು ಅಲ್ಲಿ ಆವಾಗಲೇ ಹೇಳ್ದಂಗೆ ಥ್ರೆಡ್ ವರ್ಕ್ದು ಮೆಟೀರಿಯಲ್ ತರಬೇಕಾಗಿತ್ತು. ಮೆಟೀರಿಯಲ್ ತರಕ್ಕೆ ಹೋಗಿಲ್ಲ ಇನ್ನು. ಈಗ ಇನ್ನೊಬ್ರು ಯಾರೋ ಕ್ಲೈಂಟ್ ಫೋನ್ ಮಾಡಿಬಿಟ್ಟು ಬರ್ತಾ ಇದ್ದೀನಣ್ಣ ಅಂತ ಅಂದರು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ಮೇಲೆ ನೋಡೋಣ ಏನು ಮಾಡೋದು ಅಂತ. ಅವ್ರು ಬಂದು ಏನು ವರ್ಕ್ ಹಾಕ್ಸ್ಕೊಂತಾರೆ ಅಂತ ನೋಡಿ ಆಮೇಲೆ ಏನು ಥ್ರೆಡ್ ಆರ್ಟ್ಗೆ ಏನೇನು ಬೇಕೋ ಮೆಟೀರಿಯಲ್ ತರೋಣ. ಸರಿ, ಇನ್ನು ನೋಡಬೇಕು. ಈಗ ಕಂಪ್ಲೇಂಟ್ ಬೇರೆ ರೈಸ್ ಮಾಡಿದ್ದೀನಿ ಜಿಯೋ ಅವ್ರಿಗೆ. ಅವರು ಏನು ಹೇಳ್ತಾರೆ ಏನು ಮಾಡ್ತಾರೆ ನೋಡೋಣ, ನೋಡ್ಬಿಟ್ಟು ರೆಡಿ ಮಾಡ್ತಾನೆ. ಸರಿ, ಸಿಗೋಣ. ಏನಂತ ಅಂದರೆ ಇವತ್ತು ಮೆಟೀರಿಯಲ್ದು ಥ್ರೆಡ್ ಮೆಟೀರಿಯಲ್ದು ತರೋಕ್ಕಾಗಲಿಲ್ಲ. ಏನಂತಂದರೆ ಸ್ವಲ್ಪ ಕ್ಲೈಂಟ್ಸ್ ಎಲ್ಲ ಜಾಸ್ತಿ ಬಂದರು. ಅವಾಗಲೇ ಒಬ್ಬರು ಕ್ಲೈಂಟ್ಸ್ ಬಂದರು, ಇವಾಗ ಇಲ್ಲೇ ಇಬ್ಬರು ಕ್ಲೈಂಟ್ಸ್ ಇದ್ದಾರೆ. ಬ್ಯಾಂಡ್ ವರ್ಕ್ ಮಾಡ್ತಾಯಿದ್ದೀನಿ ಸದ್ಯಕ್ಕೀಗ. ಏನಂತ ಅಂದರೆ ಇವತ್ತು ಕ್ಲೈಂಟ್ಸ್ ಮೇಲೆ ಕ್ಲೈಂಟ್ಸ್ ಬರ್ತಾರೆ, ಮತ್ತು ಪಕ್ಕದಲ್ಲಿ ಪಟಾಕಿ ಬೇರೆ ಹೊಡಿತಾರೆ. ಏನು ನಿಮಗೆ ಹೆಂಗೆ ಕೇಳಿಸಿದೆ ಗೊತ್ತಿಲ್ಲ ನನ್ನ ವಾಯ್ಸು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಅದೊಂದು ಸ್ವಲ್ಪ ಏನಂದರೆ ಬ್ಲಾಗ್ ಕ್ಲೋಸ್ ಮಾಡೋಕ್ಕೋಸ್ಕರ ಬಂದೆ. ಈಗ ಸ್ಟಾರ್ಟಿಂಗ್ ಬ್ಲಾಗ್ ಅಲ್ವಾ, ಫಸ್ಟ್ ಬ್ಲಾಗು. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈಗ ಜಸ್ಟ್ ಒಂದು 5 ನಿಮಿಷ ರೆಸ್ಟ್ ಕೊಟ್ಟಿದ್ರೆ ನಾನು ಒಂದು 5 ನಿಮಿಷ ರೆಸ್ಟ್ ತೊಗೊಂಡೆ. ಏನಂತ ಅಂದರೆ ಈಗ ಬ್ಯಾಂಡ್ ವರ್ಕ್ ಮಾಡ್ತಾ ಇರೋದು ಅವ್ರಿಗೆ ಬಂದ್ಬಿಟ್ಟು ಒಡಿಸ್ಸಾದವರು. ಪರವಾಗಿಲ್ಲ, ಒಂದು ಏನೋ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಏನಂತ ಅಂದರೆ ಈಗ ಒಂದು ಹತ್ತತ್ರ ಒಂದು 8 ವರ್ಷ ಆಯ್ತಂತೆ, ಇನ್ನೂ ಅವ್ರಿಗೆ ಕನ್ನಡ ಬರಲ್ಲ ಅಂತೆ ಕರೆಕ್ಟಾಗಿ. ಪಾಪ ಏನಂದರೆ ಅವ್ರ ಸುತ್ತಮುತ್ತ ಇರೋರೆಲ್ಲ ಹಿಂದಿಯವರೇ ಅಂತೆ, ಹಂಗಾಗಿ ಅವ್ರಿಗೆ ಅಷ್ಟು ಬೇಗ ಕನ್ನಡ ಬರೋಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಇಷ್ಟು ಹೇಳ್ಬಿಟ್ಟು ನಾನು ಈಗ ಅವ್ರ ವರ್ಕ್ ಮುಗಿಸಿ ನಾನು ಕ್ಲೋಸ್ ಮಾಡ್ಕೊಂಡು ಹೊರಡ್ತೀನಿ. ಸರಿ, ಮತ್ತೆ ಸಿಗೋಣ. ಆಯಿತಾ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.